ನಿನ್ನೆಯಿಂದ ಒಂದು ಜಾಲತಾಣದಲ್ಲಿ ಕೋಲಾರ ಒಕ್ಕೂಟ ನೇಮಕಾತಿನಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ. ನೇಮಕಾತಿ ಫಲಾನುಭವಿಗಳ ಪಟ್ಟಿಯನ್ನು ಶಿಫಾರಸುಗಳ ಮೇರೆಗೆ ಆಯ್ಕೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಆ ಜೊತೆಗೆ ತಾವು ಕೂಡ ನಿಮ್ಮ ಮಾಧ್ಯಮದಲ್ಲಿ ಕೂಡ ತೋರಿಸ್ತಾ ಇದ್ದೀರಿ. ಅದರಿಂದ ಸತ್ಯಾಂಶವನ್ನು ನಿಜಾಂಶವನ್ನು ಜನತೆಗೆ ತಿಳಿಸೋದಕ್ಕಾಗಿ ನಿಮ್ಮನ್ನೆಲ್ಲ ಕರೆದಿದ್ದೀವಿ. ನಮ್ಮ ಕೋಲಾರ ಒಕ್ಕೂಟ ಆಡಳಿತ ಮಂಡಳಿ ಸುಮಾರು 38 ವರ್ಷ ಬೆಂಗಳೂರಿಂದ ವಿಭಜನೆ ಆಗಿ ಕೋಲಾರಕ್ಕೆ ಬಂದ ಮೇಲೆ ಈ ಆಡಳಿತ ಮಂಡಳಿಯಲ್ಲಿ ಮತ್ತೆ 6 ತಿಂಗಳಲ್ಲಿ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಈ ಒಕ್ಕೂಟಕ್ಕೆ ಇತಿಹಾಸದಲ್ಲಿ ಉಳ್ಕೊಂಡಂಥ ಪ್ರಾಜೆಕ್ಟ್ಗಳನ್ನು ತಂದಿದ್ದೀವಿ ನಾವು. ಅದು ವಿಭಜನೆ ಹೆಸರು ಹೇಳಿಕೊಂಡು ತೊಂದರೆ ಕೊಟ್ಟು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆ ಕೂಡ ಯಾವುದೇ ಹಾಲು ಉತ್ಪಾದನೆ ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ಇಲ್ಲದೆ ಆಗಿತ್ತು. ಸರ್ಕಾರ ಬಂದ ತಕ್ಷಣ ಆ ವಿಭಜನೆ ಅನ್ನೋದನ್ನು ಸರ್ಕಾರ ಸಹಕಾರದಿಂದ ವಿತ್ಡ್ರಾ ಮಾಡಿದ್ರಿಂದ ಇವತ್ತು ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ವಿಶೇಷವಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅದರಲ್ಲಿ MK ಗೋಲ್ಡನ್ ಡೈರಿ ಸುಮಾರು 200 ಕೋಟಿನಲ್ಲಿ ಈಗಾಗಲೇ ತಾವು ನೋಡ್ಬೋದು, ತುಂಬ ಫಾಸ್ಟಾಗಿ ಕೂಡ ಕೆಲಸ ಆಗ್ತಾ ಇದೆ. ಅದರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಐಸ್ ಕ್ರೀಮ್ ಪ್ಲ್ಯಾಂಟು ಕೂಡ ಸುಮಾರು 55 ಕೋಟಿಯಲ್ಲಿ ಸುಮಾರು ಒಂದು ಐಸ್ ಕ್ರೀಮ್ ಪ್ಲ್ಯಾಂಟು ಕೂಡ ಫಸ್ಟ್ ಟೈಮ್ ಇದು ನಮ್ಮ KMF ಹಾಸನ ಬಿಟ್ಟರೆ ಕೋಲಾರಿಗೆ ಆದಂಥ ಪ್ರಾಜೆಕ್ಟ್ ಕೂಡ ತಗೊಂಡಿದ್ವಿ. ಅದು ಎಲ್ಲರ ಜೊತೆಗೆ ಇವತ್ತು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ 2 ಜಿಲ್ಲೆಯ ಮೆಗಾ ಡೈರಿ ಮತ್ತು ಕೋಲಾರ ಡೈರಿ ಮತ್ತು BMCಗಳು ಒಂದು ತಿಂಗಳಿಗೆ 2 ಕೋಟಿ ರೂಪಾಯಿ ಕರೆಂಟ್ ಬಿಲ್ಲನ್ನು ಕೂಡ ಕಟ್ತಾ ಇದ್ದೀವಿ. ಅದು ಸರ್ಕಾರದ ಸಹಕಾರದಿಂದ. ಮುಂದೆ ಹಿಂದೆ ಇದ್ದಂಥ ಸರ್ಕಾರ ಸಿದ್ದರಾಮಣ್ಣವ್ರ ಕಾಲದಲ್ಲಿ 50 ಎಕರೆ ಒಳಿಲಿ ಜಾಗದ ಹತ್ರ ನಮಗೆ ಕೊಟ್ಟಂಥ DK ರವಿ ಅವರು ಮತ್ತು ಸಿದ್ದರಾಮಣ್ಣ ಸರ್ಕಾರದಲ್ಲಿ 50 ಎಕರೆನಲ್ಲಿ ಇವತ್ತು ಸೋಲಾರ್ ಪ್ಲಾಂಟನ್ನು ಮಾಡಬೇಕು ಅಂತೇಳಿ ಕರ್ನಾಟಕ ರಾಜ್ಯದಲ್ಲಿ 14 ಒಕ್ಕೂಟಗಳಲ್ಲಿ ಮೊಟ್ಟ ಮೊದಲಿಗೆ ಕೋಲಾರ ಒಕ್ಕೂಟ ಸೋಲಾರ್ ಪ್ಲಾಂಟನ್ನು ಮಾಡಿ ಒಂದು ತಿಂಗಳಿಗೆ 2 ಕೋಟಿ ರೂಪಾಯಿ ಏನು ಕರೆಂಟ್ ಬಿಲ್ ಕಟ್ತಾ ಇದೀವೋ ಅದನ್ನು ಉಳಿತಾಯ ಮಾಡಿ, ಅದು ಉಳಿತಾಯ ಒಂದು ತಿಂಗಳಿಗೆ 2 ಕೋಟಿ ಆದರೆ ಒಂದು ದಿವಸಕ್ಕೆ 2 ರೂಪಾಯಿ ಹಾಲು ರೇಟನ್ನು ಹಾಲು ಉತ್ಪಾದಕರಿಗೆ ನೇರವಾಗಿ ಕೊಡ್ಬೋದು ಅಂತೇಳಿ ನಮ್ಮ ಆಡಳಿತ ಮಂಡಳಿ ಶಿಫಾರಸನ್ನು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಂಥ ಸಹಕಾರ ಇವತ್ತು ಸೋಲಾರ್ ಪ್ಲ್ಯಾಂಟು ಕೂಡ ಇವತ್ತು ಟೆಂಡರ್ ಪ್ರೋಸೆಸ್ಸಲ್ಲಿ ಕೂಡ ಇದೆ. ನನ್ನ ಪ್ರಕಾರ 6 ತಿಂಗಳಲ್ಲಿ ಸೋಲಾರ್ ಪ್ಲ್ಯಾಂಟ್ ಕಂಪ್ಲೀಟ್ ಸುಮಾರು 70-75 ಕೋಟಿಯಲ್ಲಿ ಇವತ್ತು ಮಾಡೋಂಥ ಪ್ರಾಜೆಕ್ಟ್ ಕೂಡ ಇರ್ಬೋದು. ಅದ್ರ ಜೊತೆಗೆ ಹಾಲು ಉತ್ಪಾದಕರ ಮಕ್ಕಳಿಗೆ ಬೆಂಗಳೂರಲ್ಲಿ ಹಾಸ್ಟೆಲ್ ಕೂಡ ಕಟ್ಟಬೇಕು ಅಂತೇಳಿ ಈಗಾಗಲೇ ಅದನ್ನು ತೀರ್ಮಾನ ತಗೊಂಡು ಅದು ಕೂಡ ನಾವು ಮಾಡಿಕೊಟ್ಟಿರೋದು ಇರ್ಬೋದು. ಅದ್ರ ಜೊತೆಯಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಸುಮಾರು ವರ್ಷಗಳಿಂದ ಏನು ಖಾಲಿ ಹುದ್ದೆಗಳು ನೇಮಕಾತಿ ಮಾಡದೆ ಉಳ್ಕೊಂಡಿತ್ತು, ಸುಮಾರು 273 ಹುದ್ದೆಗಳನ್ನು ನಾವು ನೇಮಕಾತಿ ಕೂಡ ತಂದರೆ ಸುಮಾರು ಜನ ಯುವಕರಿಗೆ ಅವಕಾಶ ಸಿಗ್ತದೆ, ನಿರುದ್ಯೋಗಿಗಳಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾವು 273 ಹುದ್ದೆಗಳಿಗೆ ನಾವು 4/9/23 ಪ್ರಕಟಣೆ ಹೊರಡಿಸಿದ್ದೀವಿ. ಆ ಪೈಕಿ 192ಕ್ಕೆ ಕೋರ್ಟ್ಗೆ ಹೋಗಿ ಸ್ಟೇ ತಂದರು. 192 ಪೋಸ್ಟ್ಗಳಿಗೆ ಹೈಕೋರ್ಟಿಂದ ಸ್ಟೇ ಆರ್ಡರ್ ಬಂತು. ಅದಾದಮೇಲೆ ಬರೀ ಇನ್ನು ಉಳಿದಿದ್ದು 81ಕ್ಕೆ ನಾವು ನೇಮಕಾತಿ ಮಾಡಬೇಕಾಯಿತು. ಆ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಮಾಡಿ 5/11/23 ನಾವು 81 ಪೈಕಿ ನಾವು ಎಲೆಕ್ಷನ್ ಮಾಡಿದ್ವಿ, ಎಕ್ಸಾಮ್ ಮಾಡಿದ್ದೀವಿ. 5/11/23 ಎಕ್ಸಾಮ್ ಮಾಡಿದ್ದೀವಿ. ಅದರಲ್ಲಿ ಎಕ್ಸಾಮ್ಗೆ ಬಂದಂಥವರು ಬರೀ 75 ಜನ. ಅದರಲ್ಲಿ 6 ಹುದ್ದೆಗಳು 81 ರಿಕ್ರೂಟ್ಮೆಂಟ್ ಕರೆದಿದ್ದು ನಾವು 6 ಹುದ್ದೆಗಳು ಬರಲಿಲ್ಲ. 75 ಹುದ್ದೆಗಳು ಮಾತ್ರ ಈಗ ಎಕ್ಸಾಮ್ ಆಯಿತು. ಎಕ್ಸಾಮ್ ಆಗಿದ್ದು ಯಾವಾಗ? ಸುಮಾರು 1.5 ತಿಂಗಳ ಮೇಲೆ ಆಯಿತು. ಹೌದಾ? 1.5 ತಿಂಗಳ ಮೇಲೆ ಆಯಿತು. 75 ಸಂಖ್ಯೆ ಹುದ್ದೆಗಳು ಯಾವಾಗ ಡೇಟು ಹೇಳಿಬಿಡ್ತೀನಿ.
ಆ 75ಕ್ಕೆ 1, 14, 12, 23 ಒಂದು ಎಕ್ಸಾಮ್ ಆಗ್ತದೆ. ಇನ್ನೊಂದು 15, 12, 23 ಒಂದು ಎಕ್ಸಾಮ್ ಆಗ್ತದೆ. ಮತ್ತು 16, 12, 23 ಒಂದು ಎಕ್ಸಾಮ್ ಆಗ್ತದೆ. ಅಲ್ಲಲ್ಲ ಎಕ್ಸಾಮ್ ಇಂಟರ್ವ್ಯೂ ಅಲ್ಲ. ಇಂಟರ್ವ್ಯೂ ಇದು ಇಂಟರ್ವ್ಯೂ ಎಕ್ಸಾಮ್ ಆಗಿದ್ದು ಒಂದೂವರೆ ವರ್ಷ 1.5 ತಿಂಗಳಾಯಿತು. ಇದಾದಮೇಲೆ 75 ಜನಕ್ಕೆ ಇಂಟರ್ವ್ಯೂ ಸ್ಟಾರ್ಟ್ ಆಗೋದು. ಇಂಟರ್ವ್ಯೂ ಸ್ಟಾರ್ಟ್ ಆಗಿದ್ದು 14ನೇ ತಾರೀಕು ಸ್ಟಾರ್ಟ್ ಆಗಿದ್ದು. 14 80 ಜನ ಮಾಡ್ತೇವೆ, 15 ಸುಮಾರು 80 ಜನ ಮಾಡ್ತೇವೆ, 16 ಸುಮಾರು 80 ಜನ ಮಾಡ್ತೇವೆ, 17 ಗೌರ್ಮೆಂಟ್ ರಜಾ ಇರ್ತದೆ, ಮತ್ತು 18 ಕೂಡ ಸುಮಾರು 80 ಜನ 1:5 ಇಂಟರ್ವ್ಯೂ ಮಾಡ್ತೀವಿ ನಾವು. 71 ಜನಕ್ಕೆ ಎಕ್ಸಾಮ್ ಆದಮೇಲೆ ರಿಸಲ್ಟ್ ಬಂದಮೇಲೆ 1:5 ಪಟ್ಟಿ ಆದಮೇಲೆ ಆ ಪಟ್ಟಿ ಪ್ರಕಾರ ಈ ಡೇಟ್ಗಳನ್ನ ನಾವು ಇಂಟರ್ವ್ಯೂ ಮಾಡ್ತೀವಿ. ಆ ಇಂಟರ್ವ್ಯೂ ಆಗ್ತಾ ಇದೆ. ನಿನ್ನೆ ತರ ಇಂಟರ್ವ್ಯೂ ಫೈನಲ್ ಆಗಿದೆ. ಆ ಇಂಟರ್ವ್ಯೂ 1:5 ಯಾರು ಅತಿ ಹೆಚ್ಚಿಗೆ ಮಾರ್ಕ್ಸನ್ನು ತಗೊಂಡಿರ್ತಾರೆ, ಎಲಿಜಿಬಲ್ ಬರ್ತಾರೆ. ಆ ಇಂಟರ್ವ್ಯೂ ಮಾಡೋ ಕೂಡ ನಾನು ಮಾಡೋದು ಒಬ್ಬನಲ್ಲ, ನಮ್ಮ ಆಡಳಿತ ಮಂಡಳಿಯಿಂದ ಒಬ್ಬ ನಿರ್ದೇಶಕರು ಆ ರಿಕ್ರೂಟ್ ಕಮಿಟಿಯ ಮೆಂಬರ್ ಆಗಿರ್ತಾರೆ, ನಾನಿರ್ತೇನೆ. ಇನ್ನೊಂದು ಕಡೆ ನಮ್ಮ ರಿಜಿಸ್ಟ್ರಾರ್ ಒಬ್ರು ಇರ್ತಾರೆ, ಅಡಿಷನಲ್ ರಿಜಿಸ್ಟ್ರಾರ್ ಒಬ್ರು ಇರ್ತಾರೆ, KMF ಇಂದ ಒಬ್ಬ ಅಧಿಕಾರಿ ಇರ್ತಾರೆ, MD ಇರ್ತಾರೆ. ನಾವು ಒಟ್ಟು 5 ಜನ ಆ ಕಮಿಟಿಯಲ್ಲಿ ಇರ್ತೀವಿ. 5 ಜನ ಕೂಡ ಇಂಟರ್ವ್ಯೂ ಮಾಡ್ತೀವಿ. ಆ ಇಂಟರ್ವ್ಯೂ ಎಷ್ಟು ಚೆನ್ನಾಗಿ ಮಾಡಿದ್ವಿ ಅಂದರೆ, ಒಂದು ಖುಷಿ ಏನಂದರೆ ಕೋಆಪರೇಟಿವ್ ಇದರಲ್ಲಿ ಫಸ್ಟ್ ಟೈಮ್ ಎಕ್ಸಾಮ್ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಒಕ್ಕೂಟ ಎಕ್ಸಾಮ್ ಮಾಡಿದ್ದು, ಚೆನ್ನಾಗಿ ಎಕ್ಸಾಮ್ ಮಾಡಿದ್ದು ಅಂತ ಕೀರ್ತಿ ಕೂಡ ಕರ್ನಾಟಕ ರಾಜ್ಯದಲ್ಲಿ ತಗೊಂಡಿದ್ದೀವಿ ನಾವು. ಇಂಟರ್ವ್ಯೂ ಕೂಡ ಅಷ್ಟೇ ಸ್ಟ್ರಿಕ್ಟಾಗಿ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಇಂಟರ್ವ್ಯೂ ಮಾಡೋ ಸಂದರ್ಭದಲ್ಲಿ 1:5 ಏನು ನಾವು ಪಟ್ಟಿ ಅನೌನ್ಸ್ ಆಗಿತ್ತು, ಆ ಪಟ್ಟಿಯನ್ನು ಹೆಂಗೆ ತಗೊಂಡ್ರು, ಏನು ತಗೊಂಡ್ರು, ಅದು ಪಟ್ಟಿ 1:5 ಅನೌನ್ಸ್ ಆಗಿರ್ತದೆ. ಪಟ್ಟಿ ಪಬ್ಲಿಕ್ ಮಾಡಿರ್ತೀವಿ ನಾವು. ಆ ಪಟ್ಟಿ ತಗೊಂಡು ಒಂದು ಟೈಪ್ ಮಾಡಿಕೊಂಡು ಅದನ್ನು ದೊಡ್ಡದಾಗಿ ಪ್ರಚಾರ ತಗೊಂಡಿದ್ದಾರೆ. ಅದರಲ್ಲಿ ಉಪಮುಖ್ಯಮಂತ್ರಿ ಹೆಸರು ಪ್ರಸ್ತಾಪ ಮಾಡ್ತಾರೆ, ನಮ್ಮ ನಾಯಕರುಗಳು ರಮೇಶ್ ಕುಮಾರ್ ಅವರು ಮತ್ತು ಬಂಗಾರಪೇಟೆ MLA ಅವ್ರ ಹೆಸರು ಪ್ರಸ್ತಾಪ ಮಾಡ್ತಾರೆ, ನಮ್ಮ ಡೈರೆಕ್ಟರ್ ಹೆಸರು ಪ್ರಸ್ತಾಪ ಮಾಡ್ತಾರೆ. ಇನ್ನು ಇಂಟರ್ವ್ಯೂ ನಡೆದಿಲ್ಲ. ಮತ್ತು ನೀವು 1:5 ಪಟ್ಟಿನ ಎಲ್ಲೋ ಕಳ್ತನ ಮಾಡ್ಕೊಂಬಿಟ್ಟು ಎಲ್ಲೋ ಇರೋತ್ತ ತಗೊಂಬಿಟ್ರು ನೀವು ಅದರಲ್ಲಿ ಬರ್ಕೊಂಡು ಡೈರೆಕ್ಟರ್ ಹೆಸರು, ನಾಯಕರುಗಳ ಹೆಸರು ಜಾಲತಾಣದಲ್ಲಿ ಬಿಟ್ಕೊಂಡು ದೊಡ್ಡ ಪ್ರಚಾರ ಮಾಡ್ತಾರೆ. ತುಂಬ ನೋವಿನ ಸಂಗತಿ ಏನಂದರೆ, ಈ ಒಕ್ಕೂಟಕ್ಕೆ, ಈ ಆಡಳಿತ ಮಂಡಳಿ ಇಂಥ ಯೋಜನೆಗಳನ್ನು, ಕಾರ್ಯಕ್ರಮಗಳು ಕೊಟ್ಟು, ಹಾಲು ಉತ್ಪಾದಕರು ಒಳ್ಳೆ ರೇಟ್ ಕೊಟ್ಟು ಇವೆಲ್ಲ ಮಾಡ್ಕೊಂಡು ಹೋಗಿ ಯುವಕರಿಗೆ ನೇಮಕಾತಿ ತಂದರೆ ಅವಕಾಶ ಸಿಗ್ತದೆ ನಾವು ಮಾಡಿದಂಥ ಸಂದರ್ಭದಲ್ಲಿ ಇದು ದೊಡ್ಡ ಒಂದು ಸಿದ್ಧಾಂತರ ನಡೆದಿದೆ. ನಾನು ನಿಮ್ಮನ್ನೆಲ್ಲ ವಿನಯಿಸ್ಕೊತೀನಿ. ಇನ್ನು ಈಗ ತಾನೇ ಇಂಟರ್ವ್ಯೂ ನಿನ್ನೆ ಲಾಸ್ಟ್ ಆಗಿದೆ, ಇವತ್ತು ಬೋರ್ಡ್ ಮೀಟಿಂಗ್ ಆಗಿದೆ. ಎಲ್ಲ ಸ್ಟೇಟ್ ಲೆವೆಲ್ ಅಧಿಕಾರಿಗಳು, ಬೋರ್ಡು ಎಲ್ಲ ಕೂಡ ಯಾರ ಅರ್ಹತೆ ಇದ್ದಾರೆ 1:5 ಅತಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ಆ ಇಂಟರ್ವ್ಯೂನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ ಅವ್ರನ್ನ ಆಯ್ಕೆ ಮಾಡೋದ್ರಲ್ಲಿ ನಮ್ಮ ಆಡಳಿತ ಮಂಡಳಿ ಮತ್ತು ರಿಕ್ರೂಟ್ ಕಮಿಟಿ ಏನಿತ್ತು ಅದು ತುಂಬ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದ್ವಿ. ಎಲ್ಲೂ ಕೂಡ ಏನು ಹೆಚ್ಚು ಕಮ್ಮಿ ಆಗಿಲ್ಲ. ಒಂದು ಮಾತು ನಿಮ್ಗೆ ಹೇಳ್ತೇನೆ ನಾನು, ಏನು ಇವತ್ತು ಜಾಲತಾಣದಲ್ಲಿ ಏನೋ ಒಂದು ಪಟ್ಟಿ ಬಿಟ್ಟಿದ್ದಾರಲ್ಲ, ಎಲ್ಲ ಅಕ್ರಮವಾಗಿ ನೇಮಕಾತಿಯಲ್ಲಿ ಅವ್ರು ಬೇಕಾದವ್ರಿಗೆಲ್ಲ ಮಾಡ್ಕೊಂಬಿಟ್ಟಿದ್ದಾರೆ ಅಂತ ಫೈನಲ್ ಆಗ್ತದೆ, ಫೈನಲ್ ಪಟ್ಟಿ ಆಗ್ತದೆ. ಆವಾಗ ನಿಮ್ಗೆ ಗೊತ್ತಾಗ್ತದೆ ನಾವು ಏನು ಮಾಡಿದ್ದೀವಿ, ಆ ಪಟ್ಟಿ ಏನಾಯಿತು, ಆ ಪಟ್ಟಿಯಲ್ಲಿ ಏನಿದೆ ಅನ್ನೋದು ಗೊತ್ತಾಗ್ತದೆ. ಇಲ್ಲಿ ನಮ್ಮಲ್ಲಿ ಆ ಥರ ಎಲ್ಲೂ ಕೂಡ ಏನು ಹೆಚ್ಚು ಕಮ್ಮಿ ಆಗಿಲ್ಲ. ನಮ್ಮ ನಾಯಕರುಗಳು ಯಾರೇ ಆಗಿರ್ಬೋದು ಪ್ರಪೋಸಲ್ಸ್ ಇಂಥವನ್ನು ಮಾಡಬೇಕು ಅಂತ ಕೊಟ್ಟಿಲ್ಲ. ನಮಗೆಲ್ಲ ನಾಯಕರು ಹೇಳಿರೋದು ರಿಕ್ರೂಟ್ ಕಮಿಟಿನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶರು ವಂಚಿತ ಆಗಬಾರ್ದು. ಅವಕಾಶ ಮತ್ತು ಒಳ್ಳೆಯ ಪ್ರತಿಮೆಗಳನ್ನು ವಿದ್ಯಾವಂತರು ಗುರುತಿಸಬೇಕು ಅಂತ ಎಲ್ಲ ನಮ್ಮ ಸರ್ಕಾರ, ನಮ್ಮ ನಾಯಕರು ಕೂಡ ಹೇಳಿದ್ದಾರೆ. ಅದು ಸುಳ್ಳು ಅನ್ನೋದಕ್ಕಾಗಿ ನಿಮ್ಮನ್ನೆಲ್ಲ ಕರೆಸಿ ನಾನು ನಿಮ್ಮ ಮುಂದೆ ಅದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ.